ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಭಕ್ತಿ, ಭಕ್ತ ಹಾಗೂ ವಾಸಸ್ಥಾನದಲ್ಲಿನ ನಡವಳಿಕೆ ಕುರಿತು ತಿಳಿಸಿದ್ದಾರೆ. ಅಂತಹ ಮಹನೀಯರ ಸಾಧನೆ ನಮಗೆ ಸ್ಫೂರ್ತಿಯಾಗಬೇಕಿದ್ದು, ಹಿಂದುಳಿದ ಸಮಾಜ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ಮುಖ್ಯವಾಹಿನಿಗೆ ಬರಬೇಕಿದೆ ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತಿಳಿಸಿದರು. ಪಟ್ಟಣದ ನೌಕರರ ಭವನದಲ್ಲಿ ಮಂಗಳವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರ 583ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ತಮಗೆ ಬೇಕಾದ ಮೂಲ ಸೌಲಭ್ಯಗಳ ಬಗ್ಗೆ ನನ್ನ ಗಮನಕ್ಕೆ ತಂದು ಅವುಗಳ ಸರಿಪಡಿಸಿಕೊಂಡು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಹಾಗೂ ಸಾರ್ವಜನಿಕರು ತಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ, ಯಾವುದೇ ಇಲಾಖೆಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ಇದ್ದ ಪಕ್ಷದಲ್ಲಿ ನನ್ನ ಗಮನಕ್ಕೆ ತಂದು ಅವುಗಳನ್ನು ಪರಿಹರಿಸಿಕೊಳ್ಳುವಂತೆ ತಿಳಿಸಿದರು. ಪಟ್ಟಣದ ಕ್ರೀಡಾಂಗಣದ ಬಳಿ ಎಲ್ಲ ಸಮುದಾಯದವರಿಗೂ ನಿವೇಶನ ಗುರುತಿಸಿ ಸಮುದಾಯ ಭವನವನ್ನು ನಿರ್ಮಿಸಿಕೊಡಲು ಚಿಂತನೆ ಮಾಡಿದ್ದೇನೆ. ಭೋವಿ ಸಮುದಾಯದವರು ಒಂದು ನಿವೇಶನ ಕೊಡಿಸುವಂತೆ ನನ್ನ ಬಳಿ ಬೇಡಿಕೆ ಇಟ್ಟಿದ್ದು, ಅದರಂತೆ ಸ್ಥಳದಲ್ಲಿಯೇ ಇದ್ದು ಪುರಸಭೆ ಮುಖ್ಯಾಧಿಕಾರಿಗೆ ಸಮುದಾಯದವರಿಗೆ ನಿವೇಶನವನ್ನು ಗುರುತಿಸಿಕೊಡುವಂತೆ ಸೂಚಿಸಿದರು. ತಹಶೀಲ್ದಾರ್ ಜಿಎನ್ ಸುಧೀಂದ್ರ ಮಾತನಾಡಿ, ಸಂತರ ವಿಚಾರ ಹಾಗೂ ಸಾಧನೆಗಳನ್ನು ಪ್ರತಿಯೊಬ್ಬ ಯುವಕರು ತಮ್ಮ ಜೀವನದ ಸಾಧನೆಗೆ ಅಳವಡಿಸಿಕೊಳ್ಳಬೇಕು ಎಂದರು. ಇದೇ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿನ ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಹಾರವನ್ನು ಹಾಕುವುದರ ಮೂಲಕ ನಮನ ಸಲ್ಲಿಸಿದರು. ಇನ್ನು ಸಮುದಾಯದಲ್ಲಿನ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಪುರಸಭೆ ಮುಖ್ಯಾಧಿಕಾರಿ ವಿ ನಾಗರಾಜ್, ಜಿವಿ ಕಾಲೋನಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ, ಮುಖಂಡರಾದ ಶಿವಪುರ ಗಣೇಶ್, ಶಿವಕುಮಾರ್, ಗುರುಮೂರ್ತಿ, ಮುನಿವೆಂಕಟಪ್ಪ, ಟಿಸಿ ಶಂಕರಪ್ಪ, ಆರ್ ವೆಂಕಟರೆಡ್ಡಿ, ನಕ್ಕಲಗಡ್ಡ ನಾರಾಯಣಸ್ವಾಮಿ, ಕೃಷ್ಣಪ್ಪ, ಭೋವಿ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಸರ್ಕಾರಿ ನೌಕರರ ಭೋವಿ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕರ್ತರು ಇದ್ದರು. ವರದಿಗಾರರು ಅರುಣ್ ಕುಮಾರ್, HM, ಎಎಸ್ಎಸ್ ನ್ಯೂಸ್. ಬಹಳ ಅದ್ದೂರಿಯಾಗಿ ಸರಳವಾಗಿ ನಾವು ದಿವಸ ಶ್ರೀನಿವಾಸಪುರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಷೇತ್ರದ ಸಮಸ್ತ ಜನತೆಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತೇನೆ. ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಹಸೀಲ್ದಾರ್ ಇದ್ದರು, ಅವರು JC ಗಣೇಶ್ ಅವರೇ, ಗುರಪ್ಪ ಅವರೇ, ಟಿ ಭಾವಿಸರೇ, ನಾರಾಯಣಸ್ವಾಮಿ ಅವರೇ, ಕೃಷ್ಣಪ್ಪನವರೇ, ವೇದಿಕೆ ಮೇಲೆ ಎಲ್ಲ ಮುಖಂಡರೇ, ಸಮಾಜದ ಎಲ್ಲ ಮುಖಂಡರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಸ್ನೇಹಿತರೇ, ಬಂಧುಗಳೇ, ಅಕ್ಕ ತಂಗಿಯರೇ, ಅಣ್ಣ ಒಂದು ವಿಶೇಷ ಅಂದರೆ ಇವತ್ತು ಅನೇಕ ಜನ ಬರ್ತಾ ಇದ್ರು. ಇವತ್ತು ಹಬ್ಬದ ದಿನ, ಜನ ಎಲ್ಲ ಕೂಡ ಹೆಚ್ಚಿಗೆ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜನ ಕಡಿಮೆ ಇರಬಹುದು. ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಳ್ಳೆಯದನ್ನು ಕೋರ್ತೇನೆ. ವಿಶೇಷವಾಗಿ ನಮ್ಮ ಮಕ್ಕಳನ್ನು ಇವತ್ತು ಈ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕೂಡ ಇವತ್ತು ಸನ್ಮಾನ ಮಾಡಿದ್ದಾರೆ. ಅವರಿಗೆ ಡಿಗ್ರಿಯವರಿಗೆ, PUC ಅವರಿಗೆ ಮತ್ತು SSLC ಹೆಚ್ಚಿನ ಒಂದು ಮಾರ್ಕ್ಸನ್ನು ಪಡೆದಿರುವವರಿಗೆ ಸನ್ಮಾನವನ್ನು ನಮ್ಮ ಮಕ್ಕಳಿಗೆಲ್ಲ ಕೂಡ ದೇವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ದಯಪಾಲಿಸಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತೇನೆ. ಒಳ್ಳೆಯದನ್ನು ಕೋರ್ತೇನೆ. ಬಂಧುಗಳೇ, ಇವತ್ತು ಅನೇಕ ವಿಷಯಗಳನ್ನು ನಮ್ಮ ಗೋಪಾಲ್ ಅವರು, ತಹಸೀಲ್ದಾರ್ ಅವರು ಮಾತಾಡಿದ್ದಾರೆ. ಸಿದ್ದರಾಮಪುರದ ಸಂದರ್ಭದಲ್ಲಿ ಇವತ್ತು ಈ ಸಮಾಜ ಎಲ್ಲ ಕಷ್ಟಜೀವಿಗಳು ಸಮಾಜದಲ್ಲಿ ಒಳ್ಳೆಯ ಅವರು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಒಳ್ಳೆಯದು, ಎಲ್ಲರೂ ಕೂಡ
ಹೊಂದ್ಕೊಂಡು ಹೋಗ್ತಾರೆ. ಎಲ್ಲ ಸಮಾಜದವರನ್ನು ಕೂಡ ಹೊಂದ್ಕೊಂಡು ಹೋಗ್ತಾರೆ. ಇವತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿರ್ಬೋದು, ಎಲ್ಲೇ ಇರ್ಬೋದು ಕೂಡ ಅಲ್ಲಿ ಅವರು ನನಗೆ, ಯಾಕಂದ್ರೆ ನಾವೆಲ್ಲ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದು ನಮಗೆಲ್ಲ ಗೊತ್ತು ಯಾವ ಸಮಾಜ ಹೆಂಗೆ ಅಂತ. ಎಲ್ಲ ಸಮಾಜದವರನ್ನು ಕೂಡ ಇವರು ಅಕ್ಕ ತಂಗಿ ಅಣ್ಣ ತಮ್ಮಂದರು ಅಂತ ಹೇಳಿಬಿಟ್ಟು ಆ ಮನೋಭಾವನೆಯಿಂದ ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗುವ ಒಂದು ಸಂಪ್ರದಾಯ ಅವರಲ್ಲಿ ಬೆಳೆದು ಬಂದಿದೆ. ಬಹಳ ಸಂತೋಷ. ಅವ್ರನ್ನ ಈ ಸಂದರ್ಭದಲ್ಲಿ ಹೀಗೆ ಬೆಳೆಸ್ಕೊಂಡು ಈಗ ಕಂಟಿನ್ಯೂ ಮಾಡಬೇಕು, ಬೆಳೆಸ್ಕೊಂಡು ಹೋಗಬೇಕು ಒಂದು ವಿಶೇಷವಾಗಿ ನನ್ನೆಲ್ಲ ಕೂಡ ನೀವು 5ನೇ ಸಾರಿ ಶಾಸಕರಾಗಿ ಮಾಡಿದ್ದೀರಿ. ಸುಮಾರು 40-45 ವರ್ಷದಿಂದ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. 40 ವರ್ಷದಿಂದ MLA, 42 ವರ್ಷದಿಂದ MLA ಆಗಿದೆ. ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕು ಅಂತ ನನ್ನ ಒಂದು ಆಕಾಂಕ್ಷೆ ಇದೆ. ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ನಾನು ನಿಮ್ಮೆಲ್ಲರೂ ಸಮಾಜದವ್ರನ್ನ ನಾನು ವಿನಂತಿ ಮಾಡಿಕೊಡ್ತೇನೆ. ಏನೇ ಕಷ್ಟಪಟ್ಟಿದ್ರು ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಬೋರ್ವೆಲ್ಸ್ ಇರ್ಬೋದು, ಅಥವಾ ಒಂದು ಬೇರೆ ಬೇರೆ ಲೋನ್ಗಳಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಏನೇ ಒಂದು ಹಾಸ್ಟೆಲ್ ಸೀಟ್ ಇರ್ಬೋದು, ಅಥವಾ ಉದ್ಯೋಗ ಇರ್ಬೋದು, ಏನೇ ಒಂದು ಕಷ್ಟಗಳಿದ್ರು ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ನೀವೆಲ್ಲ ಕೂಡ ನನ್ನನ್ನು ಸದ್ಬಳಕೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕಲ್ಪನೆಯಿಂದ ಮಾಡ್ಕೊಡ್ತೇನೆ. ಓಟ್ ಕೊಟ್ಟವರು ಕೊಡದೇ ಇರೋರು ಎಲ್ಲ ಬನ್ನಿ. ನಾನು ಇವತ್ತು ಯಾರಿಗೂ ಕೂಡ ನನ್ನಲ್ಲಿ ಬಂದರೆ ನೀವು ಓಟ್ ಕೊಟ್ಟಿದ್ದೀರಾ ಏನಂತ ಕೇಳೋದಿಲ್ಲ. ನಾನು ಎಲ್ಲರಿಗೂ ಕಾಪಿ ಕೊಟ್ಟು ಗೌರವದಿಂದ ನೋಡಿಕೊಂಡು ಅವರ ಒಂದು ಕಷ್ಟಗಳನ್ನು ವಿಚಾರಿಸಿ ಅವರ ಏನು ಇದೆ ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಕಳಿಸ್ಕೊಟ್ಟು ಅಂಥ ಒಂದು ಸಂಪ್ರದಾಯ ನನ್ನ ಮೊದಲಿನಿಂದ ಬೆಳೆದು ಬಂದಿದೆ. ಇವತ್ತು ಅದೇ ಸಂಪ್ರದಾಯವನ್ನು ನಾನು ಮಾಡ್ತಾ ಇದ್ದೇನೆ. ಅದರಿಂದ ನಾನು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳನ್ನು ವಿನಂತಿ ಮಾಡಿಕೊಡ್ತೇನೆ. ಏನೇ ಒಂದು ಕಷ್ಟಗಳಿದ್ದರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಫೋನ್ ಮಾಡಬೇಕು, ಸಂಪರ್ಕ ಮಾಡಬೇಕು.